ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ಸಾಕಷ್ಟು ಜನಕ್ಕೆ ತಿರುಮಲದಲ್ಲಿ ವೆಂಕಟೇಶ್ವರ ಸ್ವಾಮಿಯವ್ರನ್ನ ಮೊದಲನೇ ಬಾಗಿಲಿನ ದರ್ಶನ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ಅವರಿಗಾಗಿ ನಮಗೆ ಕನ್ಫರ್ಮ್ ಟಿಕೆಟ್ಸ್ನ TTD ಅವರು ಆನ್ಲೈನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಅದೇ ರೀತಿ ನಮಗೆ ಉಚಿತ ದರ್ಶನದ ಟಿಕೆಟ್ಸ್ನ ಕೂಡ ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಟಿಕೆಟ್ಸ್ನ ಕೂಡ ನಮಗೆ ಈಗ ರಿಲೀಸ್ ಮಾಡ್ತಿದ್ದಾರೆ. ಈ ಎಲ್ಲ ದರ್ಶನದ ಟಿಕೆಟ್ಸ್ ಬಗ್ಗೆ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣಂತೆ. ಆದ್ರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ನಮಗೆ ಈಗ ಫೆಬ್ರವರಿ ತಿಂಗಳ ಎಲ್ಲ ದರ್ಶನದ ಟಿಕೆಟ್ಸ್ನ ಕೂಡ ಒಂದೊಂದಾಗಿ TTD ಅವರು ಈಗ ರಿಲೀಸ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ನಮಗೆ ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿ ಅದರ ರಿಸಲ್ಟ್ಸ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಅದಾದ ನಂತರ ನಮಗೆ ಆರ್ಜಿತ ಸೇವಾ ಟಿಕೆಟ್ಸ್ನ ಕೂಡ ರಿಲೀಸ್ ಮಾಡಿದ್ರು. ಇನ್ನು ಈಗ ನಮಗೆ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸು ಮತ್ತು ಅಂಗಪ್ರದಕ್ಷಿಣಾ ಟಿಕೆಟ್ಸು ಮತ್ತು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಮೊದಲಿಗೆ ನಮಗೆ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ನೋಡೋಣಂತೆ. ಯಾರಿಗೆಲ್ಲ ಮೊದಲನೇ ಬಾಗಿಲಿನ ದರ್ಶನ ಮಾಡಬೇಕಂತ ಇರುತ್ತೆ ಅವರು ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು ಆಗಿರುತ್ತೆ. ಇಲ್ಲಿ ಶ್ರೀವಾಣಿ ಟ್ರಸ್ಟ್ ಅಂದರೆ ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣಂ ಟ್ರಸ್ಟ್ ಅಂತ. ಇಲ್ಲಿ ನಾವು ಶ್ರೀವಾಣಿ ಟ್ರಸ್ಟ್ಗೆ 10,000 ರೂಪಾಯಿ ಡೊನೇಟ್ ಮಾಡಿದ್ರೆ ನಮಗೆ 500 ರೂಪಾಯಿ ಕೊಟ್ಟರೆ VIP ಬ್ರೇಕ್ ದರ್ಶನದ ಟಿಕೆಟ್ಸ್ನ ಕೊಡ್ತಾರೆ. ಈ ಒಂದು ದರ್ಶನದ ಟಿಕೆಟ್ಸ್ನ ನಾವು ಬುಕ್ ಮಾಡಿಕೊಂಡ್ರೆ ನಾವು ದೇವರನ್ನ ಫಸ್ಟ್ ಡೋರ್ ದರ್ಶನ ಅಂತಾರಲ್ಲ, ಮೊದಲನೇ ಬಾಗಿಲಿನಿಂದ ದರ್ಶನ ಮಾಡ್ಕೊಳ್ಳುವ ಒಂದು ಅವಕಾಶ ಪಡಿತೀವಿ. ಇದರಲ್ಲಿ ಒಬ್ಬರಿಗೆ ಕಾಸ್ಟ್ ಬಂದ್ಬಿಟ್ಟು 10,500 ರೂಪಾಯಿ ಆಗಿರುತ್ತೆ. ಈಗ ಪ್ರಸ್ತುತ ನಮಗೆ ಫೆಬ್ರವರಿ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಿದ್ದಾರೆ. ಈ ಟಿಕೆಟ್ಸ್ ನೀವು ಬುಕ್ ಮಾಡ್ಕೋಬೇಕು ಅಂದರೆ TTD ಅವರ ಹಳೆ ವೆಬ್ಸೈಟ್ ಆದ tirupati.balaji.ap.gov.in ಈ ಒಂದು ವೆಬ್ಸೈಟಲ್ಲಿ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ನೀವು ಒಂದು ಸರಿ ಲಾಗಿನ್ ಆದರೆ 9 ಜನಕ್ಕೆ ಶ್ರೀವಾಣಿ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳುವ ಆಪ್ಷನ್ ಇರುತ್ತೆ. ಅಂದರೆ ನೀವು 90,000 ಡೊನೇಟ್ ಮಾಡಿಬಿಟ್ಟು 9 ಜನಕ್ಕೆ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಯಾರೆಲ್ಲ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಬುಕ್ ಮಾಡ್ಕೊತಾರೆ ಅವರ ಒಂದು ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಇಂದ ಇರುತ್ತೆ. ನಿಮಗೆ ದರ್ಶನ ತುಂಬಾನೇ ಸುಲಭವಾಗಿ ಆಗುತ್ತೆ. ಮತ್ತು ಇದರಲ್ಲಿ ಯಾವುದೇ ರೀತಿಯ ನೂಕಾಟ ಕೂಡ ಇರೋದಿಲ್ಲ. ಆರಾಮಾಗಿ ನೀವು ದೇವ್ರನ್ನ ದರ್ಶನ ಮಾಡ್ಕೊಂಡು ಬರ್ಬೋದಾಗಿರುತ್ತೆ. ಇನ್ನು ನಿಮ್ಗೆ ಈಸಿಯಾಗಿ ಶ್ರೀವಾಣಿ ಟ್ರಸ್ಟ್ ಅಲ್ಲಿ ಟಿಕೆಟ್ಸ್ ಬುಕ್ ಆಗಬೇಕು ಅಂದ್ರೆ ನೀವು ಮೊದಲಿಗೆನೆ ಅಮೌಂಟ್ ಡೊನೇಟ್ ಮಾಡಿ ಇಟ್ಕೊಂಡಿರ್ಬೋದು. ಅದಾದ ನಂತರ ನಮ್ಗೀಗ ಪ್ರಸ್ತುತ ಫೆಬ್ರವರಿ ತಿಂಗಳ ಕಂಪ್ಲೀಟ್ ಕೋಟಾನ ನವೆಂಬರ್ 24ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಆಗ ನೀವು ಆಲ್ರೆಡಿ ಡೊನೇಷನ್ ಮಾಡಿದರೆ ನೀವು ಡೈರೆಕ್ಟ್ ಆಗಿ ಡೋನರ್ ಪ್ರಿವಿಲೇಜಸ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟ್ ಆಗಿ ರಿಡೀಮ್ ಅಂತ ಕೊಟ್ಟರೆ ನೀವು ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ನೀವು ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳೋವಾಗ ನೀವು ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು 500 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಯಾರೆಲ್ಲ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಬುಕ್ ಮಾಡ್ಕೊತೀರಲ್ಲ, ನೀವು ದರ್ಶನ ಬುಕ್ ಮಾಡಿದ ತಕ್ಷಣ ನಿಮ್ಗೆ ಇನ್ನೊಂದು ಪಾಪಪ್ ಬರುತ್ತೆ, ಡೂ ಯು ವಾಂಟ್ ಅಕಾಮಡೇಷನ್ ಅಂತ. ನಿಮ್ಗೆ ಏನಾದರೂ ರೂಮ್ಸ್ ಬೇಕಿದ್ರೆ ನೀವು ರೂಮ್ಸ್ನ ಕೂಡ ಬುಕ್ ಮಾಡ್ಕೋಬೋದು. ಆದರೆ ಇದರಲ್ಲಿ ನೀವು ಕೇವಲ 1,000 ರೂಪಾಯಿ ರೂಮ್ ಮಾತ್ರ ಬುಕ್ ಮಾಡ್ಕೊಳ್ಳುವ ಒಂದು ಅವಕಾಶ ಇರುತ್ತೆ. ನೆಕ್ಸ್ಟ್ ನಮಗೆ ಫೆಬ್ರವರಿ ತಿಂಗಳ ಉಚಿತ ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಇದ್ಯಾವುದು ಅಂದರೆ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಅಂತ. ನಮಗೆ ಲಾಸ್ಟ್ ಮಂತ್ ನೋಡಿದ್ರೆ ನೀವು ಈ ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ಲಕ್ಕಿ ಡಿಪ್ ಕೋಟಾಲಿ ರಿಲೀಸ್ ಮಾಡಿದ್ರು. ಯಾರೆಲ್ಲ ಲಕ್ಕಿ ಡಿಪ್ಪಲ್ಲಿ ಸೆಲೆಕ್ಟ್ ಆದರೆ ಅವರಿಗೆ ಮಾತ್ರ ಅಂಗಪ್ರದಕ್ಷಿಣ ಮಾಡುವ ಒಂದು ಅವಕಾಶ ಇತ್ತು. ಆದರೆ ಈಗ ನಮಗೆ ಮತ್ತೆ ಪ್ರೀವಿಯಸ್ ಆಗಿ ಇತ್ತಲ್ಲ ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ಯಾರೆಲ್ಲ ಬೇಗ ಲಾಗಿನ್ ಆಗಿ ಟಿಕೆಟ್ಸ್ನ ಬುಕ್ ಮಾಡ್ಕೊತಾರೆ ಅವರಿಗೆ ಅಂಗಪ್ರದಕ್ಷಿಣ ಮಾಡುವ ಒಂದು ಅವಕಾಶ ಇರುತ್ತೆ. ನೀವು ನಾರ್ಮಲ್ ಆಗಿ TTD ವೆಬ್ಸೈಟ್ ಆದ ttdevastanams.ap.gov.in ಈ ವೆಬ್ಸೈಟಲ್ಲಿ ನೀವು ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಒಂದು ಮೊಬೈಲ್ ನಂಬರಿಂದ ನೀವು ಲಾಗಿನ್ ಆದರೆ ಇಬ್ಬರಿಗೆ ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳೋ ಒಂದು ಅವಕಾಶ ಇರುತ್ತೆ. ಈ ಅಂಗಪ್ರದಕ್ಷಿಣಾ ಟಿಕೆಟ್ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಅಂಗಪ್ರದಕ್ಷಿಣ ಅಂದರೆ ತಿರುಮಲದಲ್ಲಿ ಉರುಳು ಸೇವೆ ಅಂತ ಅರ್ಥ. ನೀವು ದೇವಸ್ಥಾನದಲ್ಲಿ ವೆಂಡಿ ಬಾಗಿಲು ಅಂತ ಗೊತ್ತಿರುತ್ತೆ, ಅಂದರೆ ಬೆಳ್ಳಿ ಬಾಗಿಲು, ಅದರೊಳಗೆ ಗರ್ಭಗುಡಿಯ ಸುತ್ತ ನಾವು ಒಂದು ಸುತ್ತು ಉರುಳು ಸೇವೆ ಮಾಡಬೇಕು. ಅದನ್ನೇ ಅಂಗಪ್ರದಕ್ಷಿಣಾ ಸೇವೆ ಅಂತ ಕರೀತಾರೆ. ಯಾರೆಲ್ಲ ಈ ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ಬುಕ್ ಮಾಡ್ಕೊತೀರಲ್ಲ, ನಿಮ್ಮ ಒಂದು ರಿಪೋರ್ಟಿಂಗ್ ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ 1:30 ಅಥವಾ 2 ಗಂಟೆಗೇನೆ ಇರುತ್ತೆ. ಇದರಲ್ಲಿ ಮಹಿಳೆಯರನ್ನ ಮತ್ತು ಪುರುಷರನ್ನ ಸಪ್ರೇಟ್ ಆಗಿ ಅಲೋ ಮಾಡ್ತಾರೆ. ಈಗ ಪ್ರಸ್ತುತ ನಮಗೆ ಫೆಬ್ರವರಿ ತಿಂಗಳ ಕಂಪ್ಲೀಟ್ ಕೋಟಾ ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ನವೆಂಬರ್ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈ ಟಿಕೆಟ್ಸ್ ಉಚಿತವಾದ ಕಾರಣ ತುಂಬಾನೇ ಫಾಸ್ಟಾಗಿ ಖಾಲಿ ಆಗುತ್ತೆ. ಸೊ ನೀವು ತುಂಬ ಫಾಸ್ಟಾಗಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಇನ್ನು ನಮಗೆ ಶುಕ್ರವಾರದೊತ್ತು ಅಂಗಪ್ರದಕ್ಷಿಣಾ ಸೇವಾ ಟಿಕೆಟ್ಸ್ನ ರಿಲೀಸ್ ಮಾಡಲ್ಲ, ಯಾಕೆಂದರೆ ತಿರುಮಲದಲ್ಲಿ ಶುಕ್ರವಾರದೊತ್ತು ನಮಗೆ ಅಭಿಷೇಕ ಇರುವ ಕಾರಣ ಶುಕ್ರವಾರದೊತ್ತು ಅಂಗಪ್ರದಕ್ಷಿಣಾ ಸೇವಾ ಟಿಕೆಟ್ಸ್ನ ರಿಲೀಸ್ ಮಾಡೋದಿಲ್ಲ. ಅದು ಬಿಟ್ಟು ಬೇರೆ ಎಲ್ಲ ಡೇಟ್ಸ್ಗೂ ಕೂಡ ಈ ಒಂದು ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟಿಕೆಟ್ಸ್ ಬೇಡ, ಅವ್ರನ್ನ ನೀವು ಫ್ರೀಯಾಗಿ ಕರ್ಕೊಂಡು ಹೋಗ್ಬೋದು. ಕೇವಲ ಅವರ ಒಂದು ಆಧಾರ್ ಕಾರ್ಡ್ ಮಾತ್ರ ಕ್ಯಾರಿ ಮಾಡಿ. ನೆಕ್ಸ್ಟ್ ನಮಗೆ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ಕೂಡ ರಿಲೀಸ್ ಮಾಡ್ತಿದ್ದಾರೆ.
ತುಂಬ ಜನ ನಮಗೆ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಆಫ್ಲೈನಲ್ಲಿ ಕೊಡ್ತಾರಾ ಅಥವಾ ತಿರುಪತಿ ಅಥವಾ ತಿರುಮಲದಲ್ಲಿ ಕೊಡ್ತಾರಾ ಅಂತ ಸಾಕಷ್ಟು ಜನ ಮೆಸೇಜ್ ಮಾಡ್ತಾರೆ. ಆದರೆ ಈ ಒಂದು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ನಮಗೆ ಕೇವಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋದ್ರೆ ಮಾತ್ರ ನಮಗೆ ಸೀನಿಯರ್ ಸಿಟಿಸನ್ ದರ್ಶನ ಸಿಗುತ್ತೆ. ಈ ಟಿಕೆಟ್ಸ್ನ ಕೂಡ ನಾವು 3 ಮಂತ್ಸ್ ಮುಂಚೆನೇ ಬುಕ್ ಮಾಡ್ಕೋಬೇಕು. ಈಗ ಪ್ರಸ್ತುತ ನಮಗೆ ಫೆಬ್ರವರಿ ತಿಂಗಳ ಕಂಪ್ಲೀಟ್ ಕೋಟಾ ಸೀನಿಯರ್ ಸಿಟಿಸನ್ ದರ್ಶನದ ಟಿಕೆಟ್ಸ್ನ ನವೆಂಬರ್ 24ನೇ ತಾರೀಕೆ ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. 65 ವರ್ಷದ ಮೇಲ್ಪಟ್ಟಿನವರು ಈ ಒಂದು ಸೀನಿಯರ್ ಸಿಟಿಸನ್ ಕೋಟಾದಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು ಈ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳೋವಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಇರುತ್ತೆ. ಆ ಒಂದು ಆಧಾರ್ ಕಾರ್ಡ್ ಫೈಲ್ ಸೈಜ್ ಬಂದ್ಬಿಟ್ಟು 1 MB ಗಿಂತ ಕೆಳಗಿರಬೇಕು. ಇನ್ನು ಸಾಕಷ್ಟು ಜನ ಏನ್ ಕೇಳ್ತಾರೆ ಅಂದ್ರೆ ಸೀನಿಯರ್ ಸಿಟಿಸನ್ಸ್ ಅವ್ರ ಜೊತೆಗೆ ರಿಲೇಟಿವ್ಸ್ ಆಗಿರ್ಬೋದು, ಅವರ ಮಕ್ಕಳನ್ನಾಗಿರ್ಬೋದು ಅಲೋ ಮಾಡ್ತಾರ ಅಂತ. ಯಾರನ್ನೂ ಕೂಡ ಅಲೋ ಮಾಡೋದಲ್ಲ, TTD ಹೆಲ್ಪರ್ಸ್ ಇರ್ತಾರೆ. ಸೊ ಅವರೇ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾರೆ. ಬೇಕಿದ್ರೆ ನೀವು ನಿಮ್ಮ ವೈಫ್ದು ಕೂಡ ಬುಕ್ ಮಾಡ್ಕೋಬಹುದು. ನಿಮಗೆ ಅಕೊಮಡೇಟ್ ವಿತ್ ಸ್ಪೌಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವೇನಾದರೂ ನಿಮ್ಮ ವೈಫ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಬುಕ್ ಮಾಡ್ಕೊಳ್ಳೋವಾಗ ಅವರ ಡೀಟೇಲ್ಸ್ ಕೂಡ ಫಿಲ್ ಮಾಡಿಕೊಂಡು ನೀವು ಅವ್ರನ್ನ ಕೂಡ ದರ್ಶನಕ್ಕೆ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ಅದೇ ರೀತಿ ನಮಗೆ ಇದರಲ್ಲಿ ಇನ್ನೂ 2 ಕ್ಯಾಟಗರಿ ಆಫ್ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಒಂದು ಮೆಡಿಕಲ್ ಕೇಸಸ್ಸು, ಇನ್ನೊಂದು ಡಿಫ್ರೆಂಟ್ಲಿ ಏಬಲ್ಡ್ ಅಥವಾ ಫಿಸಿಕಲಿ ಡಿಸೇಬಲ್ಡ್ ಕೋಟಾ ಅಂತ. ಮೆಡಿಕಲ್ ಕೇಸಸ್ಸಲ್ಲಿ ಯಾರೆಲ್ಲ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು, ನಿಮ್ಗೆ ಏನಾದರೂ ಕೆಲವೊಂದು ಸ್ಪೆಸಿಫಿಕ್ ಮೆಡಿಕಲ್ ರೀಸನ್ಸ್ನ TTD ಅವರು ಮೆನ್ಷನ್ ಮಾಡಿದ್ದಾರೆ. ಆ ಮೆಡಿಕಲ್ ರೀಸನ್ ನಿಮ್ಗೆ ಏನಾದರೂ ಇದ್ರೆ ನೀವು ಆ ಕೋಟಾದಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇದರಲ್ಲಿ ಕಿಡ್ನಿ ಡಯಾಲಿಸಿಸ್ ಆಗಿರ್ಬೋದು, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಓಪನ್ ಹಾರ್ಟ್ ಸರ್ಜರಿ, ಈ ರೀತಿಯ ಮೆಡಿಕಲ್ ಕೇಸಸ್ ಇದ್ರೆ ನೀವು ಈ ಕೋಟಾದಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಮೆಡಿಕಲ್ ಕೇಸಸ್ಸಲ್ಲಿ ಯಾರೆಲ್ಲ ಟಿಕೆಟ್ನ ಬುಕ್ ಮಾಡ್ಕೊತಿರ್ತೀರ, ನೀವು ನಿಮ್ಮ ಸರ್ಜನಿಂದ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ. ಸೊ ಅದನ್ನು ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಇನ್ನು 3ನೇ ಕೋಟಾ ಬಂದ್ಬಿಟ್ಟು ನಮಗೆ ಡಿಫ್ರೆಂಟ್ಲಿ ಏಬಲ್ಡ್ ಕೋಟಾ ಅಂತ. ಇಲ್ಲಿ ಯಾರಿಗೆಲ್ಲ ನಿಮ್ಮ ಒಂದು ಡಿಸೆಬಿಲಿಟಿ ಇರುತ್ತೆ ಅಲ್ಲ, ಅದು 20%ಗಿಂತ ಜಾಸ್ತಿ ಇದ್ರೆ ನೀವು ಈ ಕೋಟಾದಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಫಿಸಿಕಲಿ ಡಿಸೇಬಲ್ಡ್ ಕೋಟಾಲಿ ಯಾರೆಲ್ಲ ಟಿಕೆಟ್ಸ್ ಬುಕ್ ಮಾಡ್ಕೊತಿರ್ತೀರಾ, ನೀವು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟಿಂದ ನಿಮಗೆ ಫಿಸಿಕಲಿ ಡಿಸೇಬಲ್ಡ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ. ಸೊ ಆ ಒಂದು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಈ 3 ಕೋಟಾದಲ್ಲಿ ನೀವು ಯಾವ ಕೋಟಾದಲ್ಲಿ ಟಿಕೆಟ್ಸ್ ಬುಕ್ ಮಾಡಿಕೊಂಡ್ರು ಕೂಡ ಉಚಿತವಾಗಿರುತ್ತೆ. ನೀವು ಯಾವುದೇ ರೀತಿಯ ಅಮೌಂಟ್ ಪೇ ಮಾಡಬೇಕಾಗಿರಲ್ಲ. ಇನ್ನು ಈ ಒಂದು ಟಿಕೆಟ್ಸ್ನ ನಮಗೆ ನವೆಂಬರ್ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣಂತೆ ಯಾವ ರೀತಿಯಾಗಿ ನೀವು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸು, ಸೀನಿಯರ್ ಸಿಟಿಸನ್ ದರ್ಶನ ಮತ್ತು ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ವೆಬ್ಸೈಟ್ಗೆ ಹೋದ ನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋನಿಗೆ ಒಂದು OTP ಬಂದಿರುತ್ತೆ, ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣಂತೆ. ಈಗ ನಾವು ಮೊದಲಿಗೆ ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸಲ್ಲಿ ಅಂಗಪ್ರದಕ್ಷಿಣಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನಮಗೆ ಅಂಗಪ್ರದಕ್ಷಿಣಂ ಅಂತ ಆಪ್ಷನ್ ಕಾಣಿಸ್ತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದು ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಅಂಗಪ್ರದಕ್ಷಿಣಾ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಈಗ ಪ್ರಸ್ತುತ ಫೆಬ್ರವರಿ ತಿಂಗಳ ಒಂದು ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಅಂಗಪ್ರದಕ್ಷಿಣಾ ಟಿಕೆಟ್ಸು ನಮಗೆ ಶುಕ್ರವಾರದೊತ್ತು ರಿಲೀಸ್ ಮಾಡೋದಿಲ್ಲ, ಅದಕ್ಕೆ ಇದು ಸ್ಲಾಟ್ ನಾಟ್ ಅವೈಲೇಬಲ್ ಅಂತ ತೋರಿಸ್ತಿದೆ ಪ್ರತಿ ಶುಕ್ರವಾರಕ್ಕೂ ಕೂಡ. ಅದು ಬಿಟ್ಟು ಇನ್ನು ಎಲ್ಲ ಡೇಟ್ಸ್ಗೂ ಕೂಡ ನಮಗೆ ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಟೋಟಲ್ ಆಗಿ ಒಂದು ದಿನಕ್ಕೆ 750 ಟಿಕೆಟ್ಸ್ ರಿಲೀಸ್ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ಯಾವ ಡೇಟ್ ಬೇಕು ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಬೇಕು. ಅದಾದಮೇಲೆ ನಂಬರ್ ಆಫ್ ಟಿಕೆಟ್ಸ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕೊಟ್ಟರೆ ನಿಮಗೆ ಜನರಲ್ ಡೀಟೇಲ್ಸ್ ಮತ್ತು ಪಿಲಿಗ್ರಿಮ್ ಡೀಟೇಲ್ಸ್ ಎಂಟರ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಜನರಲ್ ಡೀಟೇಲ್ಸಲ್ಲಿ ನೀವು ನಿಮ್ಮ ಒಂದು ಇಮೇಲ್ ID, ಸಿಟಿ, ಸ್ಟೇಟ್, ಕಂಟ್ರಿ, ಪಿನ್ ಕೋಡ್ ಈ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಮತ್ತು ಪಿಲಿಗ್ರಿಮ್ ಡೀಟೇಲ್ಸ್ಗೆ ಬಂದರೆ ನೀವು ನೇಮ್, ಏಜ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಇಷ್ಟು ಡೀಟೇಲ್ಸ್ನ ಎಂಟರ್ ಮಾಡ್ಬೋದಾಗಿರುತ್ತೆ. ಒಂದು ಫೋನ್ ನಂಬರಲ್ಲಿ ನಾವು 2 ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಈ ಟಿಕೆಟ್ಸ್ ತುಂಬಾ ಫಾಸ್ಟಾಗಿ ಖಾಲಿ ಆಗುತ್ತೆ. ಆದ್ದರಿಂದ ನೀವು ಫಾಸ್ಟಾಗಿ ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂಬರ್ ಆಫ್ ಪರ್ಸನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕೊಟ್ಟರೆ ನೀವು ಜನರಲ್ ಮತ್ತು ಪಿಲಿಗ್ರಿಮ್ ಡೀಟೇಲ್ಸ್ ಎಂಟರ್ ಮಾಡಿದ ತಕ್ಷಣ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಟಿಕೆಟ್ಸ್ ಈಸಿಯಾಗಿ ಬುಕ್ ಆಗುತ್ತೆ. ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಅಲ್ಲಿ ಯಾವುದೇ ರೀತಿಯ ಅಮೌಂಟ್ ಇರೋದಿಲ್ಲ, ಯಾಕಂದ್ರೆ ಇದು ಉಚಿತವಾದ ಟಿಕೆಟ್ಸ್ ಆದ್ರಿಂದ ತುಂಬಾನೇ ಫಾಸ್ಟ್ ಆಗಿ ಖಾಲಿ ಆಗುತ್ತೆ. ಸೊ ನೀವು ತುಂಬಾ ಕ್ವಿಕ್ ಆಗಿ ಈ ಟಿಕೆಟ್ಸ್ ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಎಕ್ಸಾಕ್ಟ್ 10 ಗಂಟೆಗೆ ನಮಗೆ ಟಿಕೆಟ್ಸ್ ನ ರಿಲೀಸ್ ಮಾಡ್ತಾರೆ. ನೀವು 9:50 ಅಷ್ಟೊತ್ತಿಗೆ ವೆಬ್ಸೈಟ್ಗೆ ಲಾಗಿನ್ ಆಗಿದ್ರೆ ನಿಮ್ಗೆ ಟಿಕೆಟ್ ಸಿಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಅದಾದ ನಂತರ ನಮ್ಗೆ 11 ಗಂಟೆಗೆ ಶ್ರೀವಾಣಿ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಶ್ರೀವಾಣಿ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ನಾವು ಹಳೆ ವೆಬ್ಸೈಟ್ಗೆ ಹೋಗ್ಬೇಕಾಗಿರುತ್ತೆ. ಅದಕ್ಕೆ ನೀವು ಆನ್ಲೈನ್ ಸರ್ವಿಸಸ್ ಅಲ್ಲಿ
ಶ್ರೀವಾಣಿ ಅಂಡ್ ಅದರ್ ಟ್ರಸ್ಟ್ ಡೊನೇಷನ್ಸ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಸೆಲೆಕ್ಟ್ ಮಾಡಿದ ತಕ್ಷಣನೇ ಇದು ನಮ್ಗೆ ಆಟೋಮೆಟಿಕ್ ಆಗಿ ಹಳೆ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಇದು ತಿರುಪತಿ ಬಾಲಾಜಿ .ap.gov.in ಅಂತ ಈ ವೆಬ್ಸೈಟ್ ಅಲ್ಲಿ ನಾವು ಮೊದಲಿಗೆ ಲಾಗಿನ್ ಆಗಬೇಕು. ಇನ್ ಕೇಸ್ ನೀವೇನಾದ್ರೂ ಫಸ್ಟ್ ಟೈಮ್ ಈ ವೆಬ್ಸೈಟ್ಗೆ ಬರ್ತಿದ್ದೀರಾ ಅಂದ್ರೆ ನೀವು ಇಲ್ಲಿ ನ್ಯೂ ಯೂಸರ್ ಸೈನ್ ಅಪ್ ಅಂತ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಫಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡಿದ ನಂತರ ನೀವಿಲ್ಲಿ ಲಾಗಿನ್ ಡೀಟೇಲ್ಸ್ ಇರುತ್ತೆ, ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅಂತ. ಸೊ ಈ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಯಾವ್ದು ಕೊಟ್ಟಿರ್ತೀರಲ್ಲ, ಒಂದು ಬಾರಿ ನಿಮ್ಮ ಅಕೌಂಟ್ ಆಕ್ಟಿವೇಟ್ ಆದ ತಕ್ಷಣ ನೀವು ಇಲ್ಲಿಗೆ ಬಂದ್ಬಿಟ್ಟು ನಿಮ್ಮ ಒಂದು ಲಾಗಿನ್ ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗಿರತ್ತೆ. ಎಂಟರ್ ಮಾಡಿದ್ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಈಗ ನಾವು ತಿರುಪತಿ ಬಾಲಾಜಿ .ap.gov.in ಈ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿದ್ದೀವಿ. ಈಗ ನಾವು ಡೊನೇಷನ್ ಮಾಡ್ಲಿಕ್ಕೆ ನಮ್ಗೆ ಇಲ್ಲೇ ಆಪ್ಷನ್ ಇರುತ್ತೆ ನೋಡಿ, ಸರ್ವಿಸಸ್ ಅಲ್ಲಿ ಶ್ರೀವಾಣಿ ಟ್ರಸ್ಟ್ ಡೊನೇಷನ್ಸ್ ಅಂತ ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಇದು ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಶ್ರೀವಾಣಿ ಟ್ರಸ್ಟ್ ಅಂದ್ರೆ ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣಂ ಟ್ರಸ್ಟ್ ಅಂತ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಮತ್ತೆ ಇಲ್ಲಿ ನೀವು 1 lakh, 1 lakh ಅಥವಾ 10 lakh ಡೊನೇಟ್ ಮಾಡಿದ್ರೆ ಏನೆಲ್ಲ ಪ್ರಿವಿಲೇಜಸ್ ಇರುತ್ತೆ ಅಂತ ಕೂಡ ಇಲ್ಲಿ ನಿಮ್ಗೆಲ್ಲ ಕಾಣಿಸುತ್ತೆ. ಸೊ ಈ ಟೇಬಲ್ ಬೇಕಿದ್ರೆ ನೀವು ರೆಫರ್ ಮಾಡ್ಬೋದು. ಇಲ್ಲ ನೀವು ಶ್ರೀವಾಣಿ ಟ್ರಸ್ಟ್ ಅಂದ್ರೆ 10,000 ರೂಪಾಯಿ ಡೊನೇಟ್ ಮಾಡಂಗಿದ್ರೆ ಇಲ್ಲಿ ನೀವು ಕಂಟಿನ್ಯೂ ಟು ಡೊನೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಕಂಟಿನ್ಯೂ ಟು ಡೊನೇಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ಸ್ ಮತ್ತೆ ಕನ್ಫರ್ಮೇಶನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಈ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿಬಿಟ್ಟು ಅಗ್ರೀಡ್ ಅಂತ ಕೊಡಿ. ಇದಾದ ನಂತರ ಈಗ ನಾವಿಲ್ಲಿ ಅಮೌಂಟ್ ನ ಎಂಟರ್ ಮಾಡಬೇಕಾಗಿರುತ್ತೆ. ನೀವೇನಾದ್ರೂ ಒಬ್ರಿಗೆ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ನ ಬುಕ್ ಮಾಡ್ಕೊಂತಿದ್ರೆ 10,000 ರೂಪಾಯಿನ ನೀವು ಡೊನೇಟ್ ಮಾಡಬೇಕಾಗಿರತ್ತೆ. ಅದೇ ನೀವೇನಾದ್ರೂ ಇಬ್ರಿಗೆ ಆದ್ರೆ 20,000 ರೂಪಾಯಿ ಇಲ್ಲಿ ಡೊನೇಟ್ ಮಾಡ್ಬೋದು. ನೀವು ಒಂದು ಸರಿ ಲಾಗಿನ್ ಆಗಿರ್ತೀರಲ್ಲ, ನೀವು 9 ಜನಕ್ಕೆ ಶ್ರೀವಾಣಿ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಮ್ಯಾಕ್ಸಿಮಮ್ 90,000 ನೀವು ಡೊನೇಟ್ ಮಾಡಿದ್ರೆ 9 ಜನಕ್ಕೆ ಶ್ರೀವಾಣಿ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ನೀವು ಎಷ್ಟು ಜನ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ ಅಲ್ಲಿ ಹೋಗ್ಬೇಕು ಆ ಒಂದು ಅಮೌಂಟ್ ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಈಗ ನಾವು ಇಬ್ರು ಹೋಗ್ಬೇಕಂದ್ರೆ 20,000 ಅಂತ ಸೆಲೆಕ್ಟ್ ಮಾಡ್ಕೊಂತೀವಿ. ಅದಾದ್ಮೇಲೆ ಈ ಒಂದು ಚೆಕ್ ಬಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ನಮ್ಗೆ ಕೆಳಗಡೆ ಬಂದ್ರೆ ನಂಬರ್ ಆಫ್ ಪಿಲಿಗ್ರಿಮ್ಸ್ ಅಂತ ತೋರಿಸ್ತಾ ಇದೆ. ಸೊ ನಾವು 2 ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣಂತೆ. ಇದಾದ್ಮೇಲೆ ಕಂಟಿನ್ಯೂ ಕೊಡಬೇಕು. ಕಂಟಿನ್ಯೂ ಆದ ನಂತರ ಇಲ್ಲಿ ನಮಗೆ ಪಿಲಿಗ್ರಿಮ್ ಡೀಟೇಲ್ಸ್ ಕೇಳ್ತಿದೆ ನೋಡಿ, ಯಾರೆಲ್ಲ ದರ್ಶನಕ್ಕೆ ಹೋಗ್ತೀವಿ ಅವರ ಒಂದು ಹೆಸರನ್ನ ಇಲ್ಲಿ ಎಂಟರ್ ಮಾಡ್ಬೇಕು. ಪಿಲಿಗ್ರಿಮ್ ನೇಮು, ಏಜು, ಜೆಂಡರು ಮತ್ತೆ ಫೋಟೋ ID ಪ್ರೂಫ್, ಆಧಾರ್ ಕಾರ್ಡ್ ನಂಬರ್, ಇಷ್ಟು ಡೀಟೇಲ್ಸ್ ನ ಎಂಟರ್ ಮಾಡಿದ್ಮೇಲೆ ನಾವು ಮತ್ತೆ ಕಂಟಿನ್ಯೂ ಕೊಟ್ಟರೆ ನಮಗೆ ಪೇಮೆಂಟ್ ಪೇಜ್ ಬರುತ್ತೆ. ಅಲ್ಲಿ ನೀವು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಿಕೊಂಡು ಅಮೌಂಟ್ ನ ಪೇ ಮಾಡಿದ್ರೆ ನಿಮ್ಮ ಡೊನೇಷನ್ ಕನ್ಫರ್ಮ್ ಆಗುತ್ತೆ. ಒಂದು ಬಾರಿ ನಿಮ್ಮ ಡೊನೇಷನ್ ಕನ್ಫರ್ಮ್ ಆದ್ಮೇಲೆ ನೀವು ಇಲ್ಲಿ ಸರ್ವಿಸಸ್ ಅಲ್ಲಿ ಡೋನಾರ್ ಪ್ರಿವಿಲೇಜಸ್ ಅಂತ ಇದು ಎನೇಬಲ್ ಆಗುತ್ತೆ ನಿಮ್ಗೆ. ಸೊ ಈ ಪೇಜ್ಗೆ ಹೋಗ್ಬೇಕು. ಸೊ ಈಗ ನಾವು ಡೋನಾರ್ ಪ್ರಿವಿಲೇಜಸ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಡೋನಾರ್ ಪ್ರಿವಿಲೇಜ್ ಸೆಲೆಕ್ಟ್ ಮಾಡಿದ ತಕ್ಷಣನೇ ನಮ್ಗೆ ಇಲ್ಲಿ ಕ್ಯಾಲೆಂಡರ್ ಇಯರ್ ನೀವು ಇವಾಗ 2025 ಬುಕ್ ಮಾಡಿದ್ರೆ ಅದು ಇರುತ್ತೆ. ಇಲ್ಲ ನೀವೇನಾದ್ರೂ 2026ಗೆ ಇವಾಗ ಫೆಬ್ರವರಿ ಮಂತಿಗೆ ಅಲ್ವಾ, ಸೊ 2026 ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ಕ್ಯಾಲೆಂಡರ್ ಇಯರ್ ನ 2026 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಿಮ್ದು ಇನ್ಫಾರ್ಮೇಶನ್ ತೋರಿಸುತ್ತೆ. ಈಗ ಇಲ್ಲಿ ತೋರಿಸ್ತಿದೆ ನೋಡಿ, ಈ ರೀತಿಯಾಗಿ ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣಂ ಟ್ರಸ್ಟ್ 20,000 ಡೊನೇಷನ್ ಮಾಡಿದೀವಿ ಅಂತ. ಇಲ್ಲಿ ನಿಮ್ಗೆ ರಿಡೀಮ್ ದರ್ಶನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಮ್ಗೆ 11 ಗಂಟೆಗೆ ಫೆಬ್ರವರಿ ತಿಂಗಳ ದರ್ಶನದ ಟಿಕೆಟ್ಸ್ ನ ರಿಲೀಸ್ ಮಾಡ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ದರ್ಶನನ ಬುಕ್ ಮಾಡ್ಕೋಬಹುದು. ನೀವು 500 ರುಪೀಸ್ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗತ್ತೆ ದರ್ಶನಕ್ಕೆ. ಒಬ್ರಿಗೆ 500 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ. ನಾವು 2 ಟಿಕೆಟ್ಸ್ ಬುಕ್ ಮಾಡ್ತಿರೋದ್ರಿಂದ 1,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನಾವು ದರ್ಶನನ ಬುಕ್ ಮಾಡ್ಕೊಂಡು ಅದಾದ ನಂತರ ನಮ್ಗೆ ರೂಮ್ ಬುಕ್ ಮಾಡ್ಕೊಳ್ಳಿಕ್ಕೂ ಒಂದು ಆಪ್ಷನ್ ಬರುತ್ತೆ. ಡೂ ಯು ವಾಂಟ್ ಟು ಬುಕ್ ಅಕಾಮಡೇಷನ್ ಅಂತ ಎಸ್ ಅಂತ ಕೊಟ್ರೆ ನಿಮ್ಗೆ 1,000 ರೂಪಾಯಿ ರೂಮ್ ಬುಕ್ ಮಾಡ್ಕೊಳ್ಳೋ ಒಂದು ಅವಕಾಶ ಕೂಡ ಇರುತ್ತೆ. ನಿಮ್ಗೆ ಬೇಕಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ರೂಮ್ನ ಕೂಡ ಬುಕ್ ಮಾಡ್ಕೋಬಹುದು. ಈ ರೀತಿಯಾಗಿ ನೀವು ಶ್ರೀವಾಣಿ ಟ್ರಸ್ಟ್ಗೆ ಅಮೌಂಟ್ ನ ಡೊನೇಟ್ ಮಾಡಿಬಿಟ್ಟು ನಿಮ್ಮ VIP ಬ್ರೇಕ್ ದರ್ಶನದ ಟಿಕೆಟ್ಸ್ ನ ಪಡಿಬಹುದಾಗಿರುತ್ತೆ. ನೆಕ್ಸ್ಟ್ ನಮಗೆ ಮಧ್ಯಾಹ್ನ 3 ಗಂಟೆಗೆ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಅದನ್ನ ಬುಕ್ ಮಾಡ್ಕೊಳ್ಳಿಕ್ಕೆ ನಾವು ನಮ್ಮ tt.devastanams.ap.gov.in ಈ ವೆಬ್ಸೈಟ್ಗೆ ಬಂದ್ಬಿಟ್ಟು ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಲ್ಲಿ ನಾವು ಸೀನಿಯರ್ ಸಿಟಿಸನ್ಸ್ ಆರ್ ಫಿಸಿಕಲಿ ಡಿಸೇಬಲ್ಡ್ ಕೋಟಾ ಅಂತ ಇರುತ್ತೆ, ಆ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ ನಮಗೆ ಡಿಫ್ರೆಂಟ್ಲಿ ಏಬಲ್ಡ್ ಆರ್ ಸೀನಿಯರ್ ಸಿಟಿಸನ್ ದರ್ಶನ್ ಅಂತ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣಂತೆ. ಇದು ಕೂಡ ನಮಗೆ ಉಚಿತವಾದ ಟಿಕೆಟ್ಸ್ ಆಗಿರುತ್ತೆ. ಇಲ್ಲಿ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬಹುದು. ನೀವು ಸೀನಿಯರ್ ಸಿಟಿಸನ್ ಕೋಟಾ ಅಂದ್ರೆ ಸೀನಿಯರ್ ಸಿಟಿಸನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಮೆಡಿಕಲ್ ಕೇಸಸ್ ಆದ್ರೆ ಮೆಡಿಕಲ್ ಕೇಸಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಡಿಫ್ರೆಂಟ್ಲಿ ಏಬಲ್ಡ್ ಆಗಿದ್ರೆ ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೀನಿಯರ್ ಸಿಟಿಸನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಏಜ್ ನ ಎಂಟರ್ ಮಾಡಬೇಕು 65 ಅಂತ. ಅಕಂಪನಿ ವಿತ್ ಸ್ಪೌಸ್, ನೀವೇನಾದ್ರೂ ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ ಜೊತೆ ಹೋಗ್ತಿದ್ರೆ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.
ಹೋಗ್ತಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅವರ ಡೀಟೇಲ್ಸ್‌ನ ಕೂಡ ನೀವು ಎಂಟರ್ ಮಾಡ್ಬೇಕಾಗಿರುತ್ತೆ. ಈಗ ಪ್ರಸ್ತುತ ನಮ್ಗೆ ಫೆಬ್ರವರಿ ತಿಂಗಳ ಒಂದು ಟಿಕೆಟ್ಸ್‌ನ ರಿಲೀಸ್ ಮಾಡ್ತಿರೋದ್ರಿಂದ ನೀವು ಫೆಬ್ರವರಿ ತಿಂಗಳಲ್ಲಿ ಯಾವ್ದಾದ್ರು ಒಂದು ಡೇಟ್‌ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಕಂಟಿನ್ಯೂ ಅಂತ ಕೊಟ್ರೆ ನಿಮ್ಗೆ ಅಲ್ಲಿ ಒಂದು ಸ್ಲಾಟ್ ತೋರಿಸುತ್ತೆ. ಅದಾದ ನಂತರ ಕಂಟಿನ್ಯೂ ಕೊಟ್ರೆ ನೀವು ಜನರಲ್ ಡೀಟೇಲ್ಸ್ ಮತ್ತೆ ಪಿಲ್ಗ್ರಿಮ್ ಡೀಟೇಲ್ಸ್ ಎಂಟರ್ ಮಾಡ್ಬೇಕು. ನಾವು ಆಗ್ಲೇ ಹೇಳ್ದಂಗೆ ನೀವು ಇಮೇಲ್ ಅಡ್ರೆಸ್ಸು, ಸಿಟಿ, ಸ್ಟೇಟು, ಕಂಟ್ರಿ, ಪಿನ್ ಕೋಡ್ ಇಷ್ಟು ಮತ್ತೆ ಪಿಲ್ಗ್ರಿಮ್ ಡೀಟೇಲ್ಸಲ್ಲಿ ನಿಮ್ಮ ನೇಮು, ಏಜು, ಆಧಾರ್ ಕಾರ್ಡ್ ನಂಬರು, ಅದ್ರ ಜೊತೆಗೆ ನೀವು ಸೀನಿಯರ್ ಸಿಟಿಜನ್ ಬುಕ್ ಮಾಡ್ಕೊಂತಿದ್ರೆ ನಿಮ್ಮ ಆಧಾರ್ ಕಾರ್ಡ್‌ನ ಕೂಡ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಇಷ್ಟು ಎಂಟರ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಟಿಕೆಟ್ಸ್ ಬುಕ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಪೇಮೆಂಟ್ ಮೆಥಡ್ ಇಲ್ಲದ ಕಾರಣ ನೀವು ಫಾಸ್ಟ್ ಆಗಿ ಈ ಟಿಕೆಟ್ಸ್‌ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು ಸಿಮಿಲರ್ ಆಗಿ ನೀವು ಮೆಡಿಕಲ್ ಕೇಸಸ್ ಅಥವಾ ಡಿಫರೆಂಟ್ಲಿ ಏಬಲ್ ಟಿಕೆಟ್ಸ್‌ನ ಕೂಡ ಬುಕ್ ಮಾಡ್ಕೋಬಹುದು. ಮೆಡಿಕಲ್ ರೀಸನ್ಸ್ ಕೂಡ ನಮ್ಗೆ ಇಲ್ಲಿರುತ್ತೆ. ಕಿಡ್ನಿ ಟ್ರಾನ್ಸ್‌ಪ್ಲಾಂಟೇಷನ್ ಆಗಿರ್ಬೋದು, ಓಪನ್ ಹಾರ್ಟ್ ಸರ್ಜರಿ, ಡಯಾಲಿಸಿಸ್ ಈ ರೀತಿಯ ಯಾವ್ದಾದ್ರು ಮೆಡಿಕಲ್ ರೀಸನ್ ಇದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಈ ಕೋಟಾಲ್ಲೂ ಕೂಡ ಟಿಕೆಟ್ಸ್‌ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಈ ರೀತಿಯಾಗಿ ನೀವು ಅಂಗಪ್ರದಕ್ಷಿಣಾ ಟಿಕೆಟ್ಸು, ಶ್ರೀವಾಣಿ ಟಿಕೆಟ್ಸ್ ಮತ್ತೆ ಸೀನಿಯರ್ ಸಿಟಿಜನ್ ಟಿಕೆಟ್ಸ್‌ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್‌ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.